ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು, ಪೇಜ್ ನಂಬರ್ 79, ಸಂಖ್ಯೆ 154. ಹೇಗೆಂದರೆ, ಆತನ ಮರಣದ ಹೋಲಿಕೆಯಲ್ಲಿ ನಾವು ಒಟ್ಟಾಗಿ ನೆಲೆಸಿದರೆ ಆತನ ಪುನರುತ್ಥಾನದ ಹೋಲಿಕೆಯಲ್ಲಿಯೂ ಇರುವೆವು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಾಕ್ಯ. ಆತನ ಪುನರುತ್ಥಾನದ ಸ್ವಭಾವವನ್ನು ಈಗ ನಮ್ಮ ಮನಸ್ಸಿಗೆ ತಂದುಕೊಳ್ಳಿರಿ. ಇದು ಮಿತಿಮೀರಿದ ಅತ್ಯಂತ ಉನ್ನತವಾದದ್ದು, ಮನುಷ್ಯ ಸ್ವಭಾವಕ್ಕಿಂತ ಎಷ್ಟೋ ಮೇಲಾದದ್ದು, ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಹೆಸರುಗೊಂಡವರೆಲ್ಲರ ಮೇಲೆಯೂ ಇರುವಂಥದ್ದು. ಇದರ ಉನ್ನತವು ದೈವಿಕ ಸ್ವಭಾವವೇ ಆಗಿದ್ದು, ಇದರ ಬಗ್ಗೆ ಪೇತ್ರನು ಹೇಳಿದಂತೆ, ನಮಗೆ ಮಾದರಿಯಾಗಿರುವ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರಾದರೆ ಆತನಲ್ಲಿ ಸಹಬಾಧ್ಯಸ್ಥರಾಗುವೆವು. 2ನೇ ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ. ಮರಣದವರೆಗೆ ಕರ್ತನ ಅವಮಾನ ಹಾಗೂ ಬಲಿಯ ಹೆಜ್ಜೆಯ ಜಾಡಿನಲ್ಲಿ ಹಿಂಬಾಲಿಸುವುದು ಸರಳವಾದ ಹೊಣೆಯಲ್ಲ. ಇದರ ಅರ್ಥವೇನೆಂದರೆ, ದೈವಿಕ ಚಿತ್ತವು ನೆರವೇರುವುದಕ್ಕೋಸ್ಕರ ನಮ್ಮ ಚಿತ್ತವನ್ನು ನಿರಾಕರಿಸುವುದಾಗಿದೆ. ಆಮೆನ್.